ಈಗ ಹಳ್ಳಿಗಳ ನಾಗರಿಕರನ್ನು ಟಾರ್ಗೆಟ್ ಮಾಡಿಕೊಂಡು ಗುಂಡಿನ ದಾಳಿ ನಡೆಸ್ತಿದ್ದಾರೆ ಪಾಕಿಸ್ತಾನದವರು ಅಂತ. ಆ ಗಡಿ ಭಾಗದ ಹಳ್ಳಿಗಳ ನಾಗರಿಕರನ್ನ ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಿದ್ದಾರೆ ಅವರು ಅಂತ. ಅದಕ್ಕೆ ಸೇನೆ ಕೂಡ ಉತ್ತರ ಕೊಡ್ತಾ ಇದೆ ಅಂತ ಈಗ. ಈಗ ಏನಂತಂದ್ರೆ ರಿಟಾಲಿಯೇಟರಿ ಆಕ್ಷನ್ಸ್ ನಡೀತಾವೆ. ಯಾವ ಟೈಪ್ ಅವರು ಟಾರ್ಗೆಟ್ಸ್ ಚೂಸ್ ಮಾಡ್ತಾರೆ. ಓಕೆ, ಈಗ ಅವ್ರಿಗೆ ಏನಂತಂದ್ರೆ ಈ ಅಟ್ಯಾಕ್ ಆದ ನಂತರ ಎಕ್ಸೆಪ್ಟ್ ಫಾರ್ ಟೆಲ್ಲಿಂಗ್ ದಟ್ ಒನ್ ಆಫ್ ದ ಟೆರರ್ ಲೊಕೇಶನ್ದಲ್ಲಿ ಒಂದು ವುಮೆನ್ 3 ಚಿಲ್ಡ್ರನ್ ಇದ್ದರಂತ ಬಿಟ್ಟ ನಂತರ ಬೇರೆ ಏನಪ್ಪ ಅಂದ್ರೆ ಲೈಕ್ ಎ ಕ್ರೈಂಗ್ ಬೇಬಿ. ನೀವು ಏನಂತಂದ್ರೆ ದೇರ್ ವಾಸ್ 1 ವುಮೆನ್ ಇನ್ ದ ಮಾಸ್ಕ್, ದೇರ್ ಆರ್ 3 ಚಿಲ್ಡ್ರನ್ ಇನ್ ದ ಮಾಸ್ಕ್. ದೆನ್ ನೆಕ್ಸ್ಟ್ ಕ್ವಶನ್ ಈಸ್ ಯಾಕಿದ್ರಲ್ಲಿ ವಾಟ್ ವರ್ ದ ಡೂಯಿಂಗ್ ಇನ್ ಟೆರರ್ ಕ್ಯಾಂಪ್ಸ್? ಸೊ ಅದಕ್ಕೂ ಏನಂತಂದ್ರೆ ಇಟ್ ಇಸ್ ಜಸ್ಟ್ ಅನ್ ಎಕ್ಸ್ಕ್ಯೂಸ್. ಓಕೆ, ಫೈನ್. ಈಗ ಒಂದು ದೃಶ್ಯ ನಾವು ಪ್ಲೇ ಮಾಡ್ತೀವಿ. ಈ ದೃಶ್ಯವನ್ನು ನೀವು ಕೂಡ ಗಮನಿಸಿ. ಈ ದೃಶ್ಯದ ಬಗ್ಗೆ ಸ್ವಲ್ಪ ಮಾತಾಡಲಿಕ್ಕಿದೆ ನಾವು. ಈಗ ಒಂದು ದೃಶ್ಯ ಪ್ಲೇ ಆಗುತ್ತೆ ನೋಡಿ ಇಲ್ಲಿ. ಅಂದರೆ ಈ ಟೆರರಿಸ್ಟ್ಗಳ ಲೋಕ ಎಷ್ಟು ಭೀಕರವಾಗಿರುತ್ತೆ ಅನ್ನೋದಕ್ಕೆ ನಾವು ಇವಾಗ ನಿಮ್ಮ ಮುಂದೆ ಒಂದು ದೃಶ್ಯವನ್ನು ಇಲ್ಲಿ ಪ್ಲೇ ಮಾಡ್ತಾ ಇದ್ದೀವಿ. ಸುನಿಲ್ ಅದರ ಬಗ್ಗೆ ಮಾತಾಡ್ತಾರೆ. ಸುನಿಲ್, ಈ ದೃಶ್ಯದ ಪರ್ಟಿಕ್ಯುಲರ್ ದೃಶ್ಯಕ್ಕೆ ಸಂಬಂಧಪಟ್ಟಂತೆ ನೋಡಿ, ಒಂದು ಸಹಾಯಕ ಹೆಣ್ಣುಮಗಳು ಗಂಡ ಮದುವೆ ಆದ ಒಂದೇ ಒಂದು ವಾರಕ್ಕೆ ಗಂಡನ ಕಳ್ಕೊಂಡು ಶೋಕ ಸ್ಥಿತಿಯಲ್ಲಿ ಕುಳಿತಿರೋದು. ಇದ್ರ ಬಗ್ಗೆ ನಿಮ್ಮದು ರಿಯಾಕ್ಷನ್ನು, ಜೊತೆಗೆ ಅಲ್ಲಿ ನಾವು ಚೆಕ್ ಮಾಡ್ತಾ ಇದ್ದೀವಿ ಅಲ್ಲಿನ ಬೆಳವಣಿಗೆಗಳು ಏನು ಹೇಳಕ್ಕೆ ಬಯಸ್ತೀರಿ ಇದ್ರ ಬಗ್ಗೆ ಅಂತ? ಇದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಲೆಫ್ಟಿನೆಂಟ್ ವಿನಯ್ ನರ್ವಾಲ್, ಈಸ್ ಮೈ ಬ್ರದರ್ ಇನ್ ಯೂನಿಫಾರ್ಮ್. ಓಕೆ, ಕರೆಕ್ಟ್. ತುಂಬ ಚಿಕ್ಕ ಹುಡುಗ ವಿತ್ ಲಾಟ್ ಆಫ್ ಡ್ರೀಮ್ಸ್. 6 ದಿನ ಆಗಿತ್ತು ಮದುವೆ ಆಗಿ ಅವರು ಹನಿಮೂನ್ಗೆ ಅಂತ ಹೋಗಿದ್ದು ಕಾಶ್ಮೀರಿಗೆ. ನೋಡಿ ಅವರ ವೈಫ್ ಹೇಗೆ ಕೂತಿದ್ದಾರೆ. ಓಕೆ, ಅವ್ರ ತಂದೆನ ನೋಡಿ ಅಸ್ಥಿ ವಿಸರ್ಜನೆ ಮಾಡ್ತಿದ್ದಾರೆ ಮಗನಿಗೆ. ಎಂಥ ಬ್ರೈಟ್ ಫ್ಯೂಚರ್ ಇತ್ತು ಅವನಿಗೆ. ಪ್ರಾಬಬ್ಲಿ ಅಟ್ ದಿ ಏಜ್ ಆಫ್ 26 ಒಬ್ಬ ಆಫೀಸರ್ ಆಗ್ಬಿಟ್ಟ ವಿನಯ್ ನರ್ವಾಲ್. ಬಟ್ ವಿನಯ್ ನರ್ವಾಲ್ ತಂದೆ ಅಲ್ಲಿ ಏನು ಮಾಡ್ತಿದ್ದಾರೆ? ಅವನ ಅಸ್ಥಿ ವಿಸರ್ಜಿಸ್ತಾ ಮಾಡ್ತಿದ್ದಾರೆ ಅಲ್ವಾ? ಇವತ್ತು ಜೈಷ್ ಎ ಮೊಹಮ್ಮದ್ ಚೀಫ್ ಮಸೂದ್ ಅಜರ್ ನಾನು ಸತ್ತೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಿದ್ದಾನೆ ಅಂತ ರಿಪೋರ್ಟ್ ಬಂತು. ಜನ ಸಾಯಿಸ್ಬಿಟ್ರು ಮನೆಯಲ್ಲಿ ಅಂತ. ಇಸಂಟ್ ದಿಸ್ ಕರ್ಮ? ನಾವು ಅದರಲ್ಲಿ ಬಿಲೀವ್ ಮಾಡಿದ್ರೆ ಎಷ್ಟು ಜನದ ಮನೆಗಳಲ್ಲಿ ಇಷ್ಟು ವರ್ಷದಿಂದ ಆ ರೀತಿ ಸಿನಾರಿಯೋನ್ ಕ್ರಿಯೇಟ್ ಮಾಡಿ ಇವತ್ತು ಅವನಿಗದಾಗಿದೆ. ಸಿಂಧೂರ ವರ್ಷೋಗಿದೆ ಅಲ್ಲಿ ಅಲ್ವಾ? ಅದೇ ಕಾರಣಕ್ಕೋಸ್ಕರನೇ ಆಪ್ ಸಿಂಧೂರ್ ಅಂತ ಹೆಸರಿಟ್ರು. ಏನು ಹೇಳಿದ್ರು ಸಾಯಿಸೋವಾಗ ಅವರು, जाके मोदी को बताना. ठीक है, मोदी को तो बता दिया. मोदी ने किसको बताया? 3 लोग थे, आर्मी वाले, नेवी वाले और एयरफोर्स वाले. और जब उनको बताया गया क्या हुआ? मसूद अजहर आज रो रहा है. मसूद अजहर ಇವತ್ತು ಅಳ್ತಾ ಇದ್ದಾನೆ, ನಾನು ಸತ್ತೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಎ ಗ್ಲೋಬಲ್ ಟೆರರಿಸ್ಟ್, ಅವನು ಸತ್ತಿದ್ರೆ ಚೆನ್ನಾಗಿರೋದು. ಬಟ್ ಐ ಆಮ್ ಹ್ಯಾಪಿ ಹಿ ಈಸ್ ಅಲೈವ್. ಯಾಕಂದರೆ ಇದ್ರ ಜೊತೆಯಲ್ಲಿ ಪ್ರತಿದಿನ ಅವನು ಬದುಕಬೇಕೀಗ. ಅವನು ಏನು ಇಂಡಿಯನ್ಸ್ಗೆ ಮಾಡ್ದ ಇನ್ ದ ನೇಮ್ ಆಫ್ ಟೆರರಿಸಮ್? ಜೈಷ್ ಎ ಮೊಹಮ್ಮದ್ ಏನೇನೆಲ್ಲ ಮಾಡಿದ್ದಾರೆ ಅವರು. ಅವನು ಏನು ಮಾಡ್ದ? ಈ 14 ಜನ ಏನು ಅವ್ನ ಕ್ಲೋಸ್ ಏಟ್ಸ್, ಅವ್ನ ಫ್ಯಾಮಿಲಿ ಮೆಂಬರ್ಸ್ ಕ್ಲೋಸ್ ಏಟ್ಸ್ ಸತ್ತಿದ್ದಾರೆ. ಪ್ರತಿಯೊಬ್ಬರ ನೆನಪಿನಲ್ಲಿ ಈಗ ಅವನು ಬದುಕಬೇಕು. ಇನ್ನು ರೆಸ್ಟ್ ಆಫ್ ಹಿಸ್ ಲೈಫ್ ಎಷ್ಟು ದಿನ ಬದುಕ್ತಾನೆ? ಈಗ ನಾನು ಹೇಳ್ತೀನಿ, ಡೋಂಟ್ ಕಿಲ್ ಹಿಮ್. ಸಿಕ್ಕಿದ್ರು ಡೋಂಟ್ ಕಿಲ್ ಹಿಮ್, ಲೆಟ್ ಹಿಮ್ ಲಿವ್. ಗೊತ್ತಾಗ್ಲಿ ಅವನೇನ್ ಮಾಡಿದ್ದ ಅಂತ ಹೇಳ್ಬಿಟ್ಟು. ಅಂದ್ರೆ ತಮ್ಮ ಈಗ ಅವನಿಗೆ ಗೊತ್ತಾಗುತ್ತೆ. ಸಂಬಂಧಿಕರನ್ನ ಕಳ್ಕೊಂಡಂತಹ ನೋವು ಸಾಯವರೆಗೂ ಅನುಭವಿಸ್ಬೇಕು. ಎಷ್ಟು ಜನ ಕೊಟ್ಟಿದ್ದಾನೆ. ಈಗ ಅವ್ರ ತಂದೆ ಅವ್ರು ಹೇಳ್ಬೋದು ಇವತ್ತು ಅವ್ರ ತಾಯಿ 26 ವರ್ಷದ ಮಗನ್ ಕಳ್ಕೊಂಡು ಅವ್ರ ತಾಯಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ವಿ ಆರ್ ವಿತ್ ಗವರ್ಮೆಂಟ್ ಅಂಡ್ ನಾವು ಗವರ್ಮೆಂಟ್ ಫುಲ್ ಸಪೋರ್ಟ್ ಮಾಡ್ತೀವಿ, ನಮಗೆ ಪ್ರತೀಕಾರ ಸಿಕ್ಕಿದೆ. ಆದ್ರೆ ಮಗ ವಾಪಸ್ ಬರ್ತಾನ? ಮಾಡಿದ್ಯಾರ ಅವರು? ಆಮೇಲೆ ಜಾಕೆ ಮೋದಿಗೂ ಬತಾನ ಅಂತ ಹೇಳಿದ್ರಲ್ವಾ ಇವತ್ತು ಪ್ರೆಸ್ ಬ್ರೀಫಲ್ಲಿ. ಒನ್ಸ್ ಅಗೇನ್, ಇಫ್ ಯು ಬಿಲೀವ್ ಇನ್ ಕರ್ಮ, ದಟ್ ಸರ್ಕಲ್ ಆಫ್ ಕರ್ಮ ಹೇಗಿದೆ ಅಂತ ಹೇಳ್ತೀನಿ. ಆ ಹೆಣ್ಮಗಳು ಅಲ್ಲಿ ಕೂತಿದ್ರಲ್ವಾ ಅವ್ರ ವೈಫ್, ವಿನಯ್ ನರ್ವಾಲ್ ವೈಫ್, ಇವತ್ತು ಪ್ರೆಸ್ ಬ್ರೀಫ್ಗೆ ಬಂದರು ಇಬ್ಬರು. ಒಬ್ಬರು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಆ್ಯಂಡ್ ಕರ್ನಲ್ ಸೋಫಿಯಾ ಖುರೇಶಿ ಬಂದ್ರಲ್ವಾ ಇಬ್ಬರು. ಅವರು ಬ್ರೀಫ್ ಮಾಡಿದ್ರು. ಫಾರಿನ್ ಸೆಕ್ರೆಟರಿ ಆಫ್ ಇಂಡಿಯಾ ವಿಕ್ರಮ್ ಮಿಸ್ರಿ, born in November 64, he is a Kashmiri Pandit. ಎಲ್ಲ ಸುತ್ತಿ ಹೊಡಿಲಿಲ್ವಾ ಪಾಕಿಸ್ತಾನಕ್ಕೆ? ಅವ್ರಿಗೆ ವಾರ್ ಬೇಕಿಲ್ಲ, ಇಷ್ಟು ಅವ್ರಿಗೆ ಕಾಣಿಸ್ಬಿಟ್ರೆ ಸಾಕು. ನೀನು ಯಾರ್ಯಾರ ಮೇಲೆ ಟಾರ್ಗೆಟ್ ಮಾಡಿ ಯಾರ್ಯಾರಿಗೆ ನೀನು ತೊಂದರೆ ಕೊಟ್ಟೆ, ಅದೇ ರೂಪಗಳು ಭೂತವಾಗಿ ಇವತ್ತು ನಿನ್ನನ್ನು ಕಾಡ್ತಾ ಇದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, 2 ಬ್ರೇವ್ ವೆಮೆನ್ ಆಫೀಸರ್ಸ್, ಗ್ಯಾಲೆಂಟ್ ವೆಮೆನ್ ಆಫೀಸರ್ಸ್. ಅದರಲ್ಲಿ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್, ಶಿ ಈಸ್ ಅ ಪೈಲಟ್, ಶಿ ಈಸ್ ಅ ಹೆಲಿಕಾಪ್ಟರ್ ಪೈಲಟ್.
ಒಂದು 2,500 ಗಂಟೆ ಓಡಿಸಿರೋ ಅನುಭವ ಹಾ ಇದೆ. 2500 ಅವ್ರಿಗಿದೆ. ಆ್ಯಂಡ್ ಕರ್ನಲ್ ಸೋಫಿಯಾ ಖುರೇಶಿ Okay. ಅವರು ಶಿ ಈಸ್ ಅ ಕಮಾಂಡಿಂಗ್ ಆಫೀಸರ್. ವಿಮೆನ್ ಆಫೀಸರ್ಸ್ ಪರ್ಮನೆಂಟ್ ಕಮಿಷನ್ ಇಲ್ಲ. ಶಿ ಈಸ್ ಕಮಾಂಡಿಂಗ್ ಅ ಸಿಗ್ನಲ್ಸ್ ಯೂನಿಟ್ ಟುಡೇ. ಶಿ ಈಸ್ ಅ ಫುಲ್ ಕರ್ನಲ್. ಯುನೈಟೆಡ್ ನೇಷನ್ಸ್ ಮಿಷನಿಗೆ ಹೋಗಿ ಬಂದಿದ್ದಾರೆ ಅವರು. ಸಚ್ ಅ ಡೆಕೋರೇಟೆಡ್ ಆಫೀಸರ್. Okay. ದೇ ಬ್ರೀಫ್ಡ್ ಅಬೌಟ್ ವಾಟ್ ಇಂಡಿಯಾ ಡಿಡ್ ಟು ಪಾಕಿಸ್ತಾನ್ ಟುಡೇ. ಪಾಕಿಸ್ತಾನದಲ್ಲಿ ಹೆಂಗಸರಿಗೆ ಸ್ವಾತಂತ್ರ್ಯ ಇದೆಯಾ? ಪ್ರಾಬಬ್ಲಿ ತಾಲಿಬಾನ್ ಅಫ್ಘಾನಿಸ್ತಾನಲ್ಲಿ ಏನು ಮಾಡಿದೆ ಅದಕ್ಕಿಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನಿ ಹೆಂಗಸರು ಬದುಕ್ತಾ ಇದ್ದಾರೆ ಇವತ್ತು ಇಬ್ಬರು ಇಂಡಿಯನ್ ವಿಮೆನ್ ಆಫೀಸರ್ಸ್ ದೇ ಡಿಡ್ ವಾಟ್ ಎವರ್ ಹ್ಯಾಡ್ ಟು ಬಿ ಡನ್. ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಅವರ ಪ್ರೈಮ್ ಮಿನಿಸ್ಟರ್ ಮಾತಾಡೋದಲ್ಲ, ಇವತ್ತು ಇಂಡಿಯಾ ಈ ರೂಪದಲ್ಲಿ ಇಲ್ಲೂ ವಾಪಸ್ ಕೊಟ್ಟಿದೆ ಅಲ್ವಾ, ಇನ್ ದ ನೇಮ್ ಆಫ್ ಆಪರೇಷನ್ ಸಿಂಧೂರ್. ಇದು ಅವ್ರಿಗೆ ಅರ್ಥ ಆಗ್ಬಿಟ್ರೆ ಸಾಕು ನಾವು ಎಲ್ಲಿದ್ದೀವಿ ಅಂತ. ಇಫ್ ಅಟ್ ಆಲ್ ನೈತಿಕತೆ ಅನ್ನೋದು ಉಳಿದಿದ್ರೆ ದೇ ಶುಡ್ ಸ್ಟೆಪ್ ಬ್ಯಾಕ್. ಎಲ್ಸ್ ಯು ವಾಂಟ್ ಟು ಎಸ್ಕಲೇಟ್ ಇಟ್, ಬ್ರಿಂಗ್ ಇಟ್. ಹೇಳ್ದೆ ಅಲ್ವಾ, ನಮ್ಮ ಮಿಲಿಟರಿ ಟಾರ್ಗೆಟ್ಸ್ಗೆ ಅಟ್ಯಾಕ್ ಮಾಡಿ ನೀವು. ಯು ಸೆಡ್ ಯು ಕ್ಯಾನ್ ಡೂ ಸೋ ಮೆನಿ ಥಿಂಗ್ಸ್. ಟಾರ್ಗೆಟ್ ಅವರ್ ಮಿಲಿಟರಿ ಇನ್ಸ್ಟಾಲೇಷನ್ಸ್. ವಿ ಆರ್ ವೇಟಿಂಗ್. ಪ್ಲೀಸ್ ಹಿಟ್ ಒಂದೇ ಒಂದು ಕೊಡಿರಿ. ನಾನು ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳ್ತಿಲ್ಲ, ಬಟ್ ಯು ಹಿಟ್, ಬಂದು ಹೊಡೀರಿ, ನಾವು ಕಾಯ್ತಿದ್ದೀವಿ. ಆ್ಯಂಡ್ ದೆನ್ ವೆಯ್ಟ್ ಫಾರ್ ಇಟ್. ಫುಲ್ ಸ್ಕೇಲ್ ವಾರ್. ಒಂದೇ 1% ಕೂಡ ನಾವು ತೋರಿಸಿಲ್ಲ ಇವತ್ತು. ನಾವೇನು ಮಾಡೋಕ್ಕಾಗತ್ತೆ ಅದರಲ್ಲಿ. ದಿಸ್ ಇಸ್ ನಾಟ್ ಇವನ್ ಎ ಟ್ರೈಲರ್, ಪಿಕ್ಚರ್ ಜಸ್ಟ್ ಎ ಟೀಸರ್.